ಬಹುಕಾಲದ ಹಿಂದೆ ಈಜಿಪ್ಟ್ನಲ್ಲಿ ಒಬ್ಬ ರಾಜನಿದ್ದ. ಆತ ಅಲ್ಲಿನ ಸ್ಥಳೀಯ ಬಡ ಕುಟುಂಬದ ಹುಡುಗಿ ಒಬ್ಬಳನ್ನು ಪ್ರೀತಿಸ್ತಾ ಇದ್ದ. ಆದರೆ ಆಕೆ ಮಾತ್ರ ಆತನನ್ನು ಇಷ್ಟಪಡಲಿಲ್ಲ. ಅವನು ಆಕೆಯನ್ನು ಬಹಳಷ್ಟು ಸಲ ಬಲವಂತವಾಗಿ ಪ್ರೀತಿಸೋದಕ್ಕೆ ಪ್ರಾರಂಭಿಸಿದ. ಆತನ ಸಹಚರರು ಆತನಿಗೆ ಬುದ್ಧಿ ಹೇಳಿದರು, ಇದು ಪ್ರೀತಿಸುವ ಮಾರ್ಗ ಅಲ್ಲ, ಸ್ವಲ್ಪ ತಡೆ ಅಂತ ಅಂದರು. ಆ ರಾಜನ ಸ್ನೇಹಿತನೊಬ್ಬ ಅವನಿಗೆ ಸಲಹೆಯನ್ನು ನೀಡಿದ. ನೀನು ಬಲವಂತ ಮಾಡಿದ್ರೆ ಆಕೆಯ ಮನಸ್ಸನ್ನು ನೀನು ಕದಿಯೋದಕ್ಕೆ ಸಾಧ್ಯವಿಲ್ಲ. ಆಕೆ ನಿಮ್ಮ ಪ್ರಜೆ. ಹೆಚ್ಚೆಂದರೆ ಅವಳನ್ನು ಅರಮನೆಗೆ ಕರೆದು ತಂದು ಪ್ರೀತಿಯ ಬೇಡಿಕೆಗಳನ್ನು ಇಡಬಹುದು, ಮದುವೆ ಮಾಡಿಕೊಂಡು ಮಕ್ಕಳನ್ನು ಪಡೆಯಬಹುದು. ಆದರೆ ಅದು ಬಲಾತ್ಕಾರದ ಹಾಗೆ. ನಿಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಪ್ರೇಮವಿಲ್ಲ. ಅವಳ ಹೃದಯವನ್ನು ನೀವು ಪಡೆಯೋದಿಕ್ಕೆ ಸಾಧ್ಯವಿಲ್ಲ. ಇದು ದಾರಿ ಅಲ್ಲ ಅಂತ ಹೇಳ್ದ. ಆಗ ಆ ರಾಜ ಕೇಳ್ದ, ಹಾಗಾದರೆ ನಾನೇನು ಮಾಡಬೇಕು? ನಾನು ಅವಳಿಲ್ಲದೆ ಹೇಗೆ ಬದುಕಲಿ ಅಂತ. ನನಗೆ ಬಲವಂತವನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹೇಳ್ದ. ಸ್ನೇಹಿತ ಕೇಳ್ದ, ರಾಜ, ಆ ಹುಡುಗಿ ಬೇರೆ ಯಾರನ್ನಾದರೂ ಪ್ರೀತಿಸಿದ್ದಾಳೇನೋ? ಕಾರಣ ಇರೋದು 2 ಮಾರ್ಗ ಮಾತ್ರ. ಇಲ್ಲವಾದರೆ ಆಕೆ ನಿಮ್ಮನ್ನು ತಿರಸ್ಕರಿಸ್ತಾ ಇರಲಿಲ್ಲ. ಒಂದು, ನೀವು ರಾಜ, ಶ್ರೀಮಂತ ಕುಟುಂಬದ ವ್ಯಕ್ತಿ. ಈ ಶ್ರೀಮಂತ ವ್ಯಕ್ತಿಗಳನ್ನು ಅಷ್ಟು ಸುಲಭವಾಗಿ ನಂಬೋದು ಅಸಾಧ್ಯ ಅಂತ ಅಂದುಕೊಂಡಿರಬೇಕು. ಇನ್ನೊಂದು, ಆಕೆ ನಿಮ್ಮನ್ನು ಬಿಟ್ಟು ಮತ್ತಾರನ್ನಾದರೂ ಒಬ್ಬರನ್ನ ಇಷ್ಟಪಟ್ಟಿರಬೇಕು. ಇರೋದು ಈ 2 ಮಾರ್ಗ. ಸರಿಯಾಗಿ ಯೋಚಿಸಿ ಹೇಳಿ ಎಂದ. ಆಗ ರಾಜ ಹೇಳ್ದ, ಹೌದು, ಆಕೆ ನನ್ನ ಸೇವಕರಲ್ಲಿ ಒಬ್ಬನನ್ನು ಪ್ರೀತಿಸ್ತಾ ಇದ್ದಾಳೆ ಅಂತ. ಇದೊಂದು ಮೂರ್ಖತನ. ಆಕೆಯ ಪ್ರೇಮ ಕುರುಡಾಗಿದೆ ಎಂದ. ಬುದ್ಧಿವಂತ ವ್ಯಕ್ತಿ ಯಾವಾಗಲೂ ಇದನ್ನೇ ಹೇಳೋದು. ಅವರು ಯೋಚಿಸ್ತಾರೆ, ಆರ್ಥಿಕತೆ, ಹಣಕಾಸು, ಗೌರವ, ಪ್ರತಿಷ್ಠೆ, ಇಂತಹ ವಿಚಾರಗಳ ಬಗ್ಗೆ ಯೋಚಿಸ್ತಾರೆ. ಪ್ರೀತಿ ಬಗ್ಗೆ ಯಾವತ್ತೂ ಯೋಚಿಸೋದಿಲ್ಲ. ನಮಗೆಲ್ಲ ಗೊತ್ತು, ಈ ಕಾಲದಲ್ಲಿ ಬುದ್ಧಿವಂತರಿಗೆ ಮಾತ್ರ ಹಣ, ಅಧಿಕಾರ, ಪ್ರತಿಷ್ಠೆ, ಗೌರವಗಳು ಇರ್ತಕ್ಕಂಥ ವ್ಯಕ್ತಿಗಳನ್ನು ಮಾತ್ರ ಜನ ಪ್ರೀತಿಸ್ತಾರೆ. ಇಲ್ಲ ಅಂದರೆ ಯಾರೂ ತಿರುಗಿ ನೋಡೋದಿಲ್ಲ. ಆದರೆ ಅಂದು ಆಗಿನ ಕಾಲದಲ್ಲಿ ಹಾಗೆ ಇರಲಿಲ್ಲ. ಸ್ನೇಹಿತ ಯೋಚಿಸಿದ. ರಾಜ ಕೇಳಿದ, ಏನಾದರೂ ಉಪಾಯ ಸಿಕ್ಕಿದೆ ಅಂತ ಕೇಳ್ದ. ಅದಕ್ಕೆ ಆ ಸ್ನೇಹಿತ ಹೊಸದೊಂದು ಪ್ರಯೋಗವನ್ನು ಸೂಚಿಸಿದ. ಅದನ್ನು ಹಿಂದೆಂದೂ ಮಾಡಿಲ್ಲ, ಮುಂದೆ ಮಾಡ್ತಾರೋ ಇಲ್ವೋ ಅದು ಸಹ ನನಗೆ ಗೊತ್ತಿಲ್ಲ ಅಂದ. ರಾಜ ಕೇಳಿದ, ಏನದು ಅಂತ. ಆಗ ಆ ಸ್ನೇಹಿತ ಹೇಳಿದ, ಅವರಿಬ್ಬರನ್ನ ಹಿಡೀರಿ, ಅರಮನೆಗೆ ಕರೆದುಕೊಂಡು ಬನ್ನಿ, ಪರಸ್ಪರ ತಬ್ಬಿಕೊಂಡು ಇರುವಂತೆ ಬಂಧಿಸಿ ಕಂಬಕ್ಕೆ ಕಟ್ಟಿ ಹಾಕಿ 24 ಗಂಟೆ ಒಂದೇ ಜಾಗದಲ್ಲಿ ಬಿಡಿ. ರಾಜನಿಗೆ ಗಾಬರಿ ಆಯಿತು. ಇದರಿಂದ ಏನು ಪ್ರಯೋಜನ ಅಂತ ಕೇಳ್ದ. ಆಗ ಆ ಸ್ನೇಹಿತ ಹೇಳ್ದ, ಸ್ವಲ್ಪ ತಾಳಿ ಅಂದ. ಅವರಿಬ್ಬರನ್ನು ಅರಮನೆಗೆ ಕರೆದುಕೊಂಡು ಬರಲಾಯಿತು. ಪರಸ್ಪರ ತಬ್ಬಿಕೊಳ್ಳುವಂತೆ ಮಾಡಿ ಅವರನ್ನು ಅರಮನೆಯ ಮುಂದೆ ಒಂದು ಕಂಬಕ್ಕೆ ಕಟ್ಟಲಾಯಿತು. ಇಡೀ ನಗರದ ಜನ ಅಲ್ಲೇ ಇದ್ದು ಅವರನ್ನು ವೀಕ್ಷಿಸುವಂತೆ ಮಾಡಲಾಯಿತು. ಒಬ್ಬೊಬ್ಬರ ದೃಷ್ಟಿಕೋನ ಒಂದೊಂದು ರೀತಿ ಇತ್ತು. ಮಾತು, ನಡವಳಿಕೆ ಪ್ರತಿಯೊಂದು ಭಿನ್ನವಾಗಿತ್ತು. ಅವರಿಬ್ಬರಿಗೂ ಈ ನಡವಳಿಕೆ, ಈ ಸ್ಥಿತಿಯನ್ನು ಕಂಡು ಮಾನಸಿಕ ಹಿಂಸೆ ಮತ್ತು ಬೇಸರ ಪ್ರಾರಂಭವಾಯಿತು. ಈ ವಿಪತ್ತು ಬಂದದ್ದು ಈಕೆಯಿಂದಲೇ ಅಂತ ಆ ಹುಡುಗ ಅಂದುಕೊಂಡ. ಹಾಗೆ ಆಕೆಯೂ ಸಹ ಅಂದುಕೊಂಡ್ಳು. ಇಬ್ಬರಲ್ಲೂ ಕೋಪ ಮತ್ತು ದ್ವೇಷಗಳು ಪ್ರಾರಂಭವಾದವು. ಒಬ್ಬರನ್ನು ಒಬ್ಬರು ಬೈದುಕೊಳ್ಳೋದಕ್ಕೆ ಪ್ರಾರಂಭಿಸಿದರು. ಮನಸ್ಸಿನಲ್ಲೇ ನಿಂದಿಸತೊಡಗಿದರು. ನೀನೇ ಇದಕ್ಕೆ ಕಾರಣ, ನೀನೇ ಇದಕ್ಕೆ ಕಾರಣ ಅಂತ. ಅದಾಗಲೇ ಅವರಿಬ್ಬರು ಗೊಣಗುಟ್ಟುತ್ತಾ ಇದ್ದರು. ಬೇರೆಯಾಗೋದಕ್ಕೆ ಪ್ರಯತ್ನಿಸಿದರು. ಆದರೆ ಸರಪಳಿ ಅದಾಗಲೇ ಅವರಿಬ್ಬರನ್ನು ಬಂಧಿಸಲ್ಪಟ್ಟಿತ್ತು. ಅವರಿಬ್ಬರ ನಡುವೆ ಆ ಸರಪಳಿ ಅಡ್ಡವಾಗಿತ್ತು. ಸಮಯ ಕಳೆದಂತೆ ಕೋಪ, ತಾಪ ಹೆಚ್ಚಾಗತೊಡಗಿತು. ಇಬ್ಬರ ದೇಹದ ಅಂಟುವಿಕೆಯಿಂದ ಬೆವರಿನ ವಾಸನೆ ಬರುತ್ತಾ ಇತ್ತು. ಅದೇ ಜಾಗದಲ್ಲಿ ಅಲ್ಲೇ ಮೂತ್ರ ವಿಸರ್ಜನೆ ಆಯಿತು. ಹಸಿವಾಯಿತು. ಊಟ, ನಿದ್ರೆ ಇಲ್ಲದಂತಾಯಿತು. ವಾಂತಿ ಬರತೊಡಗಿತು. ಅದೊಂದು ತೀರಾ ಹೊಲಸು, ಕೊಳಕು ಸಂಬಂಧವಾಗಿ ಪರಿವರ್ತನೆ ಆಗ್ಬಿಡ್ತು. 24 ಗಂಟೆ ಕಳೆದ ನಂತರ ಇಬ್ಬರೂ ಸಹ ಒಬ್ಬರ ಮುಖವನ್ನು ಒಬ್ಬರು ಮತ್ತೆಂದೂ ನೋಡಲಾರದಂತಹ ಪರಿಸ್ಥಿತಿಯೊಂದು ಬಂದು ಒದಗಿತ್ತು. ಆಗ ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ಬರು ಕಣ್ಣಿಗೆ ಕಾಣದಂತೆ ಓಡಿ ಹೋದರು.
ಮತ್ತೆ ಅವರಿಬ್ಬರು ಎಂದೂ ಭೇಟಿ ಆಗಲೇ ಇಲ್ಲ. ಸ್ನೇಹಿತರೆ, ಈ ಕಥೆಯ ಅರ್ಥ, ನಾವು ಯಾರನ್ನಾದರೂ ಬಲವಂತವಾಗಿ ಪ್ರೀತಿಸಿದರೆ, ಒತ್ತಾಯಿಸಿದರೆ ಆ ಬಲವಂತಿಕೆ ನಮ್ಮೊಳಗಿನ ಸೂಕ್ಷ್ಮತನವನ್ನು ಕೊಲ್ಲುತ್ತೆ. ಆದ್ದರಿಂದಲೇ ಗಂಡ ಹೆಂಡತಿಯನ್ನು ಬೈಯೋದು, ಕೋಪಿಸ್ಕೊಳ್ಳೋದು, ಕ್ಷಮಿಸದೇ ಇರೋದು, ಹಾಗೆ ಹೆಂಡತಿ ಕೂಡ ಗಂಡನನ್ನು ಕ್ಷಮಿಸದೇ ಇರೋದು. ಕಾನೂನು, ಸಮಾಜ, ಜವಾಬ್ದಾರಿಯ ಬದುಕು ಅದು ಬೇರೆ. ನಮ್ಮ ಸ್ವಂತಿಕೆಯಿಂದ, ಆತ್ಮಸಾಕ್ಷಿಯಿಂದ ಯಾರ ಒಟ್ಟಿಗೆ ನಾವು ಬದುಕುತ್ತೇವೋ ಅದು ಸುಂದರ. ಬಲವಂತಿಕೆಯ ಬದುಕು ಕ್ಷಮೆಗೆ ಅಸಾಧ್ಯ. ಅರ್ಥಪೂರ್ಣವಾಗಿ ನಾವು ಏನನ್ನಾದರೂ ಸ್ವೀಕಾರ ಮಾಡಿದರೆ ಅದು ಹೃದಯದ ಬಯಕೆ ಆಗಿರೋದಕ್ಕೆ ಸಾಧ್ಯ. ಏನಾದರೂ ಆಗಬಹುದು. ಅದನ್ನು ನೀವು ಮತ್ತೊಂದು ಸಲ ಯೋಚಿಸಿ ನೋಡಿ.